ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಲಂಚ್ ಟೈಮ್ ಆಗಿದೆ. ಬನ್ನಿ ನಮ್ಮ ಮನೆಯಲ್ಲಿ ಏನು ಮಾಡಿದೆ ತೋರಿಸ್ತೀನಿ. ಇವತ್ತಿನ ನಮ್ಮ ಮನೆ ಮೆನ್ಯೂ ತುಂಬ ಸಿಂಪಲ್. ಪಾಲಕ್ ದಾಲ್. ಆಲ್ರೆಡಿ ದಾಲ್ ಮತ್ತು ಈರುಳ್ಳಿ ಹಾಕಿ ಇಟ್ಟಿದ್ದೀನಿ. ಅದಕ್ಕೊಂದು ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಹಾಗೆ ಒಂದೆರಡು ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ನಾನಿಲ್ಲಿ ಸಪ್ಪೆ ಮಾಡ್ಕೊತಿದ್ದೀನಿ, ಹಾಗಾಗಿ ನಾನು ಬರೀ 2 ಮೆಣಸಿನ್ಕಾಯಿ ಹಾಕಿದ್ದೀನಿ. ಜೊತೆಗೆ ಒಂದೆರಡು ಸಣ್ಣ ಸಣ್ಣ ಟೊಮೊಟೊ ಹೆಚ್ಚು ಹಾಕ್ಕೊತಾ ಇದ್ದೀನಿ. ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ, ಹಂಗಂಗೆ ಇರುತ್ತೆ ಅಂತ ಹೇಳಿ. ಹಾಗೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಇಲ್ಲಿ. ಇದರ ಜೊತೆಗೆ ನಾನಿವತ್ತು ಒಂದು ಸಣ್ಣ ಪಲ್ಯ ಬೇರೆ ಮಾಡ್ಕೊತಾ ಇದ್ದೀನಿ. ಆ ಪಲ್ಯಕ್ಕೆ ನಾನು ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿರೋ ಬೀನ್ಸ್ ಮತ್ತು ಕ್ಯಾರೆಟ್ ಎರಡು ಹಾಕ್ಕೊತಾ ಇದ್ದೀನಿ ಇಲ್ಲಿ. ಅದರಲ್ಲೇ ಇಟ್ಕೊತಾ ಇದ್ದೀನಿ, ಎರಡು ಒಟ್ಟಿಗೆ ಕೂಗಲಿ ಅಂತ ಹೇಳಿಬಿಟ್ಟು. ಒಂದು 3 ವಿಸಿಲ್ಸ್ ಆಗಲಿ. ಅಷ್ಟೊತ್ತಿಗೆ ಕೌಂಟರ್ ಟಾಪ್ ಮತ್ತು ಸಿಂಕಲ್ಲಿರೋ ಪಾತ್ರೆನೆಲ್ಲ ಕ್ಲೀನ್ ಮಾಡಿಬಿಟ್ಟು ಬರ್ತೀನಿ. ಕುಕ್ಕರ್ ಕೂಗಿ ಪ್ರೆಷರ್ ರಿಲೀಸ್ ಆಗಿದೆ. ನೋಡ್ಬೋದು, ಎಲ್ಲ ಚೆನ್ನಾಗಿ ತರಕಾರಿ ಎಲ್ಲ ಬೆಂದಿದೆ. ನಾನಿಲ್ಲಿ ಸ್ವಲ್ಪ ಬೇಳೆನ ಮಸೀತಿದ್ದೀನಿ. ನಾನು ತುಂಬ ಮಸಿಯಲ್ಲ, ಹಾಗಾಗಿ ಇದ್ರೇ ಚೆನ್ನಾಗಿ ಅನಿಸುತ್ತೆ. ಸೊ ಸುಮ್ಮನೆ ಲೈಟಾಗಿ ಮಸೀತಾ ಇದ್ದೀನಿ ಇಲ್ಲಿ. ಜೊತೆಯಲ್ಲಿ ಸಾಂಬಾರಿಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ. 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಸಾಸಿವೆ ಸಿಡಿದ ಮೇಲೆ ನಾನು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಹೆಸರನ್ನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಆಗ್ತಿದ್ದಂಗೆ ನಾನು ದಾಲ್ನ ಇದಕ್ಕೆ ತೆಗ್ದು ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆಂದ ಒಂದು 2-3 ಮಿನಿಟ್ಸ್ ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ. ಕುದ್ಮೇಲೆ ಸಾಂಬಾರು ರೆಡಿ ಆಯಿತು. ಅಲ್ಲಿ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಒಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಕಾದ ಕೂಡಲೇ ಅದಕ್ಕೆ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದ ಕೂಡಲೇ ಸ್ವಲ್ಪ ಸಾಸಿವೆ ಹಾಕ್ತಿದ್ದೀನಿ. ಸಾಸಿವೆ ಚಿಟ್ಕುಡ್ಲಿ, ಆವಾಗ ರುಚಿ ಚೆನ್ನಾಗಿ ಅನಿಸುತ್ತೆ. ಸೊ ಅದಾದಮೇಲೆ ನಾನಿಲ್ಲಿ
ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾನು ಬೇಯಿಸ್ಕೊಂಡಿರೋ ತರಕಾರಿನ ಹಾಕ್ತಿದ್ದೀನಿ ಇಲ್ಲಿ. ಸ್ವಲ್ಪ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಒಂದು 2 to 3 ಮಿನಿಟ್ಸ್ ಮುಚ್ಚಿಡ್ತಿದ್ದೀನಿ. ಪಲ್ಯಕ್ಕೆ ಸ್ವಲ್ಪ ಫ್ರೆಶ್ ಕಾಯಿ ತುರಿ ಹಾಕಿದ್ದೀನಿ. ಆ ವಿಡಿಯೋ ಇಲ್ಲಿ ಸ್ಕಿಪ್ ಆಗಿದೆ. ಹಾಫ್ ಆನ್ ಅವರ್ನಲ್ಲಿ ಎಲ್ಲ ರೆಡಿ ಮಾಡ್ಕೋಬೋದು. ಅನ್ನ, ಸಾರು, ಪಲ್ಯ ನೀವು ನೋಡ್ತಾ ಇರ್ಬೋದು ಎಲ್ಲ ರೆಡಿಯಾಗಿದೆ. ಸೊ ಈ ವಿಡಿಯೋ ಮತ್ತು ರೆಸಿಪಿ ನಿಮಗೆ ಇಷ್ಟ ಆಯ್ತಂದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.